ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಯುಧಿಷ್ಠಿರೋ ಧರ್ಮಮಯೋ ಮಹಾದ್ರುಮಃ ಸ್ಕಂದೋರ್ಜುನೋ ಭೀಮಸೇನೋಸ್ಯ ಶಾಖಾ ಮಾದ್ರೀ ಸುತೌ ಪುಷ್ಪಫಲೆ ಸಮೃದ್ಧೆ ಮೂಲಂ ಕೃಷ್ಣ ಬ್ರಹ್ಮ ಚ ಬ್ರಾಹ್ಮಣಾಶ್ಚ. ಅಭಿಮತ ವಾಹಿನಿಯ ಎಲ್ಲ ವೀಕ್ಷಕರುಗಳಿಗೂ ಕೂಡ ನಮಸ್ಕಾರಗಳು. ನಾವು ಮಹಾಭಾರತದ ಸರಣಿ ಚಿಂತನೆಯಲ್ಲಿದ್ದೇವೆ. ಹಿಂದಿನ ಸಂಚಿಕೆಯಲ್ಲಿ ನಾವು ನೋಡಿದ್ದೇವೆ ಶಂತನುವಿನ ಮಗನಾದಂತಹ ದೇವವ್ರತ ತಾನು ಭೀಷ್ಮನಾದದ್ದು ಹೇಗೆ, ಆತ ಮಾಡಿದಂತಹ ಪ್ರತಿಜ್ಞೆ ಏನು, ಇದೆಲ್ಲವನ್ನೂ ಕೂಡ ನಾವು ಹಿಂದಿನ ಸಂಚಿಕೆಯಲ್ಲಿ ನೋಡಿದ್ದೇವೆ. ಭೀಷ್ಮನಿಗೆ ದೇವವ್ರತನಿಗೆ ಇಚ್ಛಾ ಮರಣದ ವರವೊಂದು ತನ್ನ ತಂದೆಯಾದಂತಹ ಶಂತನು ಮಹಾರಾಜನಿಂದ ಪ್ರಾಪ್ತವಾಗಿದೆ. ಮುಂದೆಗೆ ತಾನು ಸತ್ಯವತಿಯನ್ನು ತಂದೆಯ ಜೊತೆಯಲ್ಲಿ ವಿವಾಹವನ್ನು ಮಾಡಿಸಿದ್ದಾನೆ. ಭೀಷ್ಮ ಹಾಗೂ ಶಂತನು ಮಹಾರಾಜನಿಗೆ ಸತ್ಯವತಿಯಲ್ಲಿ ಇಬ್ಬರು ಮಕ್ಕಳು, ಚಿತ್ರಾಂಗದ ಹಾಗೂ ವಿಚಿತ್ರವೀರ್ಯ ಅಂತ ಹೇಳುವಂಥ ಇಬ್ಬರು ಮಕ್ಕಳು ಜನಿಸಿದ್ದಾರೆ. ಚಿತ್ರಾಂಗದ ತನ್ನನೇ ಹೆಸರಿನ ಗಂಧರ್ವನ ಜೊತೆಯಲ್ಲಿ ತಾನು ಯುದ್ಧ ಮಾಡಿ ಹೋರಾಡಿ ತಾನು ಸಾವನ್ನಪ್ಪಿದ್ದಾನೆ. ಎರಡನೆಯವನೇ ವಿಚಿತ್ರವೀರ್ಯ ವಿವಾಹದ ಪ್ರಾಯಕ್ಕೆ ಬಂದಾಗ ಕಾಶಿರಾಜನ ಮಕ್ಕಳಾದಂತಹ ಅಂಬಿಕೆ ಅಂಬಾಲಿಕೆಯರನ್ನು ಭೀಷ್ಮ ಹೋಗಿ ಸ್ವಯಂವರದಲ್ಲಿ ಗೆದ್ದುಕೊಂಡು ಬಂದಿದ್ದಾನೆ. ಈ ಮೂವರನ್ನೂ ಕೂಡ ಗೆದ್ದು ಹಸ್ತಿನಾವತಿಯನ್ನು ಪ್ರವೇಶಿಸಿದ್ದಾನೆ ಅಂತ ಹೇಳುವಲ್ಲಿಗೆ ನಾವು ಹಿಂದಿನ ಸಂಚಿಕೆಯಲ್ಲಿ ಚಿಂತನೆಯನ್ನು ಮುಕ್ತಾಯ ಮಾಡಿದ್ದೆವು. ಅಂಬಿಕೆ ಅಂಬಾಲಿಕೆಯರು ಮೂವರೂ ಬಂದಿದ್ದಾರೆ. ಆದರೆ ಯಾವಾಗ ಬರ್ತಾರೋ ಆವಾಗ ಅಂಬೆ ಹೇಳುತ್ತಾಳೆ ಭೀಷ್ಮಾಚಾರ್ಯರ ಬಳಿಯಲ್ಲಿ, ನಾನು ಶಾಲ್ವರಾಜನನ್ನು, ಸೌಭದೇಶದ ದೊರೆ ಶಾಲ್ವನನ್ನು ನಾನು ಮನಸಾರೆ ಪ್ರೇಮಿಸಿದ್ದೇನೆ, ಅವನನ್ನು ವಿವಾಹ ಆಗಬೇಕು ಅಂತ ನಾನು ಇಚ್ಛಿಸಿದ್ದೇನೆ, ನೀವು ಕಳುಹಿಸಿಕೊಟ್ರೆ ನಾನು ಮರಳಿ ಹೋಗ್ತೇನೆ ಅಂತ ಈ ಭೀಷ್ಮನು ಸತ್ಯವತಿಯು ಆಗ ತೀರ್ಮಾನ ಮಾಡ್ತಾರೆ. ಅನ್ಯರನ್ನು ಪ್ರೇಮಿಸಿದ್ದಂತಹ ಹುಡುಗಿಯನ್ನು ಕಳುಹಿಸಿಕೊಡುವ ವಿಚಿತ್ರವೀರ್ಯನಿಗೆ ಆಕೆ ತಕ್ಕದಾದಂತಹ ರಾಣಿ ಅಲ್ಲ ಅಂತ ತೀರ್ಮಾನ ಮಾಡಿ ಆಕೆಯನ್ನು ಸಕಲ ಆದರ ಆತಿಥ್ಯಗಳೊಂದಿಗೆ ಸೌಭದೇಶಕ್ಕೆ ಮರಳಿ ಕಳುಹಿಸಿಕೊಡಲಾಗುತ್ತದೆ. ಅಂಬಿಕೆ ಹಾಗೂ ಅಂಬಾಲಿಕೆಯರು ವಿಚಿತ್ರವೀರ್ಯನ ಜೊತೆಯಲ್ಲಿ ವಿವಾಹಕ್ಕೆ ತಾವು ಒಪ್ಪುತ್ತಾರೆ. ಯಾಕೆಂದರೆ ವಿಚಿತ್ರವೀರ್ಯನೂ ಕೂಡ ಅತ್ಯಂತ ಸುಂದರ, ಕ್ಷಾತ್ರ ತೇಜಸ್ಸಿನಿಂದ ಕೂಡಿದ್ದಂತಹ ನವತರುಣ. ಈ ಅಂಬಿಕೆ ಹಾಗೂ ಅಂಬಾಲಿಕೆಯರು ಇವರಿಬ್ಬರಿಗೂ ಕೂಡ ವಿಚಿತ್ರವೀರ್ಯನ ಜೊತೆಯಲ್ಲಿ ವಿವಾಹವಾಗ್ತದೆ. ಇಲ್ಲಿ ಹಿಂದೆ ಹೋದಂತಹ ಅಂಬೆಯ ಗತಿ ಏನಾಯಿತು? ಈ ಭಾಗವು ಮಹಾಭಾರತದಲ್ಲಿ ಮುಂದೆಗೆ ಬರುವಂಥದ್ದು. ಆದರೆ ನಾವು ಇದನ್ನು ಇಲ್ಲಿಯೇ ಚಿಂತನೆ ಮಾಡುತ್ತಾ ಮುಂದೆಗೆ ಹೋಗುವ. ಹೀಗೆ ಹಿಂದೆ ತಿರುಗಿ ಹೋದಂತಹ ಅಂಬೆಯನ್ನು ಸೌಭದೇಶದ ದೊರೆ ಶಾಲ್ವರಾಜ ತಾನು ಸ್ವೀಕರಿಸುವುದಿಲ್ಲ. ನೀನು ಭೀಷ್ಮನ ಜೊತೆಯಲ್ಲಿ ಹೋದವಳು, ಒಬ್ಬನ ಜೊತೆಯಲ್ಲಿ ಹೋದವಳನ್ನು ಮರಳಿ ಪರಿಗ್ರಹಿಸುವಂತಹ ಪದ್ಧತಿ ಇಲ್ಲ, ಹಾಗಾಗಿ ನಾನು ನಿನ್ನನ್ನು ತಿರಸ್ಕಾರ ಮಾಡ್ತೇನೆ ಅಂತ ಆ ದೊರೆಯೂ ಕೈಬಿಟ್ಟ. ಇಲ್ಲಿ ಈಕೆಗೆ ಈಚೆಯಿಂದ ಈ ವಿಚಿತ್ರವೀರ್ಯನ ಜೊತೆಯಲ್ಲಿಯೂ ವಿವಾಹವಿಲ್ಲ, ಅಲ್ಲಿ ಸೌಭದೇಶದ ದೊರೆಯೂ ತಾನು ಬಿಟ್ಟಿದ್ದಾನೆ ಶಾಲ್ವರಾಜ. ಈಗ ಏನು ಮಾಡೋಣ ಅಂತ ಮರಳಿ ಆಕೆ ಭೀಷ್ಮನ ಬಳಿಗೇ ಬರ್ತಾಳೆ. ಇಲ್ಲಿ ಅಂಬಿಕೆ ಅಂಬಾಲಿಕೆಯರಿಗೆ ವಿಚಿತ್ರವೀರ್ಯನ ಜೊತೆಯಲ್ಲಿ ವಿವಾಹವಾಗಿದೆ, ಆದರೆ ಅಂಬೆಗೆ ಮತ್ತೆ ವಿಚಿತ್ರವೀರ್ಯನ ಜೊತೆಯಲ್ಲಿ ವಿವಾಹ ಮಾಡಿಕೊಳ್ಳಲಿಕ್ಕೆ ಭೀಷ್ಮಾಚಾರ್ಯರು ಸತ್ಯವತಿಯು ಒಪ್ಪುವುದಿಲ್ಲ. ಆವಾಗ ಆಕೆ ಹೇಳುತ್ತಾಳೆ, ಈಗ ನನ್ನ ಗತಿ ಏನು? ತಂದೆಯ ಮನೆಗೆ ಮರಳಿ ಹೋಗುವಂತಿಲ್ಲ, ಅಲ್ಲಿ ಶಾಲ್ವದೊರೆಯೂ ನನ್ನನ್ನು ಸ್ವೀಕರಿಸುವುದಿಲ್ಲ, ಇಲ್ಲಿ ವಿಚಿತ್ರವೀರ್ಯನಿಗೂ ನಾನು ಬೇಡ, ಹಾಗಾದರೆ ನೀನೇ ವಿವಾಹವಾಗು ಅಂತ ಭೀಷ್ಮನಲ್ಲಿ ಕೇಳಿಕೊಳ್ತಾಳೆ ಅಂಬೆ. ಆಗ ಭೀಷ್ಮಾಚಾರ್ಯರು ಹೇಳುತ್ತಾರೆ, ಇಲ್ಲ, ನಾನು ಆಜನ್ಮ ಪರ್ಯಂತ ಬ್ರಹ್ಮಚರ್ಯ ಅಂತ ಹೇಳಿ ನನ್ನ ಪ್ರತಿಜ್ಞೆ, ಹಾಗಾಗಿ ನಾನು ಏನೇ ಪ್ರಸಂಗ ಬಂದರೂ ವಿವಾಹವಾಗುವಂಥದ್ದಿಲ್ಲ ಅಂತ. ಈಗ ಭೀಷ್ಮನ ಮೇಲೆ ಬಹಳ ಸಿಟ್ಟುಗೊಳ್ತಾಳೆ ಅಂಬೆಗೆ, ಬಹಳ ಕೋಪ. ಆಕೆ ತಾನಲ್ಲಿಂದ ನೇರವಾಗಿ ಪರಶುರಾಮರ ಬಳಿಗೆ ಬರ್ತಾಳೆ. ಭೀಷ್ಮಾಚಾರ್ಯರ ಗುರುವಾದಂಥ ಪರಶುರಾಮರ ಬಳಿಗೆ ಬಂದು ಅಲ್ಲಿ ತನ್ನ ಮನದ ನೋವನ್ನು ಹೇಳಿಕೊಂಡು ಅವರಿಂದ ಅನುಗ್ರಹವನ್ನು ತಾನು ಪಡ್ಕೊಳ್ತಾಳೆ. ಏನು ಅಂದರೆ, ಮುಂದೆ ಯಾವಾಗ ಭೀಷ್ಮನಿಗೆ ಮರಣ ಸಂದರ್ಭ ಬರ್ತದೋ ಆವಾಗ ಅವನ ಮೃತ್ಯುವಿಗೆ ಕಾರಣವಾಗಿ ನಾನೇ ಎದುರಿಗೆ ಬರ್ತೇನೆ ಅಂತ ಆತ್ಮಾಹುತಿಯನ್ನು ಮಾಡಿಕೊಳ್ತಾಳೆ ಅಂಬೆ. ಯಾಕೆಂದರೆ ಭೀಷ್ಮನ ಮೇಲೆ ಅತ್ಯಂತ ಸಿಟ್ಟು. ಅಲ್ಲಿ ಶಾಲ್ವರಾಜನನ್ನು ವಿವಾಹವಾಗುತ್ತಿದ್ದ ಇವನೇ ಬಂದು ನನ್ನ ಅಪಹರಿಸಿಕೊಂಡು ಬಂದದ್ದು ನನಗೆ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಅಂತ ಹೇಳುವಂತಹ ಪರಿಸ್ಥಿತಿಗೆ ತಂದಿಟ್ಟಿದ್ದಾನೆ, ಇವನ ಮೃತ್ಯುವಿಗೆ ಕಾರಣಳಾಗಿ ಮುಂದೆ ನಾನೇ ಹುಟ್ಟಿ ಬರ್ತೇನೆ ಅಂತ ಪರಶುರಾಮರ ಬಳಿಗೆ ಬಂದು ಅಲ್ಲಿಯೂ ತನ್ನ ಮನದ ನೋವನ್ನು ಹೇಳಿಕೊಂಡು ಅವರಿಂದ ವರವನ್ನೂ ಪಡೆದುಕೊಂಡು ತಾನಲ್ಲಿ ಆತ್ಮಾಹುತಿಯನ್ನು ಮಾಡಿಕೊಳ್ತಾಳೆ ಅಂಬೆ. ಹೀಗೆ ಸತ್ತಂತಹ ಅಂಬೆಯೇ ಮುಂದೆ ದ್ರುಪದರಾಜನ ಮಗಳಾಗಿ ಶಿಖಂಡಿಯಾಗಿ ಹುಟ್ಟುವಂಥದ್ದು. ಹುಟ್ಟುತ್ತಾ ಪುರುಷನಾಗಿ ಮತ್ತೆ ಸ್ತ್ರೀಯಾಗಿ ಶಿಖಂಡಿ ಅಂತ ಅನಿಸಿಕೊಂಡು ಭೀಷ್ಮಾಚಾರ್ಯರ ಅಂತ್ಯಕಾಲಕ್ಕೆ ಅರ್ಜುನನ ರಥದ ಮುಂಭಾಗದಲ್ಲಿ ಬಂದು ತಾನು ಕೂತುಕೊಂಡು ಭೀಷ್ಮ ಶಸ್ತ್ರಸನ್ಯಾಸ ಮಾಡುವ ರೀತಿಯಲ್ಲಿ ತಾನು ಆ ಸಂದರ್ಭವನ್ನು ನಿರ್ಮಿಸಿ ಭೀಷ್ಮರು ಶರಶಯ್ಯೆಗೆ ಹೋಗುವ ರೀತಿಯಲ್ಲಿ ಮಾಡಿದ್ದು ಇದೇ ಅಂಬೆ ಶಿಖಂಡಿಯಾಗಿ ಜನಿಸಿ ಬಂದದ್ದು. ಇಲ್ಲಿ
ಈಗ ಈ ಪ್ರಸಂಗ ಮತ್ತೆ ಬರುವಂಥದ್ದು. ಆದರೆ ನಾವಿಲ್ಲೇ ಚಿಂತನೆಯನ್ನು ಮಾಡಿಕೊಂಡಿದ್ದೇವೆ, ಈ 3 ಕನ್ಯೆಯರ ಪರಿಸ್ಥಿತಿ ಏನಾಯಿತು ಅಂತ. ಅಂಬಿಕೆ ಎಂಬಾಲಿಕೆಯರಿಗೆ ವಿಚಿತ್ರವೀರ್ಯನ ಜೊತೆಯಲ್ಲಿ ವಿವಾಹವಾಗಿದೆ. ಅಂಬೆ ದೇಹತ್ಯಾಗ ಮಾಡಿದ್ದಾಳೆ. ಅಂಬಿಕೆ ಅಂಬಾಲಿಕೆಯರು ಸಂತೋಷದಲ್ಲಿ ವಿಚಿತ್ರವೀರ್ಯನ ಜೊತೆಯಲ್ಲಿ ಕಾಲ ಕಳೆದಿದ್ದಾರೆ. ವಿಚಿತ್ರವೀರ್ಯನಿಗೆ ಅಪರೂಪದ ದಿವ್ಯ ಸುಂದರಿಯರಿಬ್ಬರು ಸಿಕ್ಕಿದ್ದಾರೆ. ಇವರೇನು ಕಡಿಮೆ ಸೌಂದರ್ಯವತಿಯರಲ್ಲ, ಅಂಬಿಕೆ ಅಂಬಾಲಿಕೆಯರು. ಇವರಿಬ್ಬರನ್ನು ಪಡೆದಂತಹ ವಿಚಿತ್ರವೀರ್ಯ ತಾನು ತನ್ನ ರಾಜಕಾರ್ಯಗಳನ್ನೆಲ್ಲ ಸಂಪೂರ್ಣ ಮರೆತಿದ್ದಾನೆ. ಎಲ್ಲವನ್ನೂ ಭೀಷ್ಮಾಚಾರ್ಯರು ನೋಡಿಕೊಳ್ಳುತ್ತಿದ್ದಾರೆ. ಇವನು ತನ್ನ ಕಾಮಭೋಗಗಳಲ್ಲೇ ತನ್ನ ದಿನವನ್ನು ಕಳೀತಿದ್ದಾನೆ. ಅಂತಃಪುರ ಬಿಟ್ಟು ಹೊರಬರುವುದಿಲ್ಲ. ಹೀಗೆ ನಿತ್ಯ ನಿರಂತರ ತಾನು ವಿಷಯಾಸಕ್ತಿಯಲ್ಲೇ ಮುಳುಗಿ ಹೋಗಿದ್ದಂತಹ ವಿಚಿತ್ರವೀರ್ಯನಿಗೆ ಈ ಯಾವುದೇ ಆದರೂ ಕೂಡ ಅತಿಯಾದರೆ ಅದು ವಿಷವೇ ಆಗುವಂಥದ್ದು. ಅತಿಯಾದರೆ ಅಮೃತವೂ ವಿಷ ಅಂತ ಹೇಳಿದ ಹಾಗೆ ಇವನ ಈ ಸುಖದ ಆ ಒಂದು ಉತ್ಪ್ರೇಕ್ಷೆಗೆ ಈತ ಹೋದದ್ರಿಂದಾಗಿ ಆತನಿಗೆ ಕೊನೆಗೆ ಕ್ಷಯ ರೋಗವು ಬರ್ತದೆ ವಿಚಿತ್ರವೀರ್ಯನಿಗೆ. ಯಾಕಂದರೆ ಆತ ಲೌಕಿಕ ಜೀವನವನ್ನು ಬಿಟ್ಟು ಆತ ವಿಷಯ ವಸ್ತುಗಳಲ್ಲಿ ಮುಳುಗಿ ಹೋಗಿದ್ದ ಅಲ್ಲದೆ ಇನ್ಯಾವುದೇ ಕೆಲಸದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳಿಲ್ಲ. ಅತಿಯಾಯಿತವನೊಂದು ಪರಿಣಾಮವಾಗಿ ಕ್ಷಯರೋಗಕ್ಕೆ ತುತ್ತಾದಂತಹ ವಿಚಿತ್ರವೀರ್ಯ ತಾನು ಮರಣವನ್ನಪ್ಪುತ್ತಾನೆ. ಈಗ ಮತ್ತೆ ಹಸ್ತಿನಾವತಿಯ ಸಿಂಹಾಸನ ಖಾಲಿ. ಚಿತ್ರಾಂಗದ ಮೊದಲೇ ಸತ್ತು ಹೋಗಿದ್ದಾನೆ ಯುದ್ಧದಲ್ಲಿ. ವಿಚಿತ್ರವೀರ್ಯನೂ ಕೂಡ ತಾನು ಸತ್ತು ಹೋಗಿದ್ದಾನೆ. ಆದರೆ ಮಕ್ಕಳಾಗಿಲ್ಲ. ಇನ್ನೂ ಕೂಡ ಅಂಬಿಕೆ ಅಂಬಾಲಿಕೆಯರು ಗರ್ಭಧರಿಸಿಲ್ಲ, ಇಷ್ಟು ದೀರ್ಘಕಾಲದ ದಾಂಪತ್ಯದ ನಂತರವೂ ಕೂಡ ಅಂತ. ಈಗ ಭೀಷ್ಮಾಚಾರ್ಯರು ಸತ್ಯವತಿಯೂ ಕೂಡ ಅತ್ಯಂತ ದುಃಖಿಸ್ತಾರೆ. ಏನು ಮಾಡುವುದು? ಚಿಕ್ಕ ವಯಸ್ಸಿನ ಅಂಬಿಕೆ ಅಂಬಾಲಿಕೆಯರು ವಿಧವೆಯರಾಗಿದ್ದಾರೆ. ಕುರುಕುಲ ಮತ್ತೆ ಖಾಲಿಯಾಗಿದೆ. ಭರತ ವಂಶಕ್ಕೆ ಉತ್ತರಾಧಿಕಾರಿ ಇಲ್ಲ. ಈ ಸಂದರ್ಭದಲ್ಲಿ ಭೀಷ್ಮ ಬಹಳ ನೊಂದುಕೊಂಡಿದ್ದಾನೆ. ಸತ್ಯವತಿ ತನ್ನ ಮಕ್ಕಳನ್ನು ಕಳೆದುಕೊಂಡಿದ್ರೂ ಕೂಡ ಆಕೆ ಭೀಷ್ಮನ ಬಳಿಯಲ್ಲಿ ಬಂದು ಹೇಳ್ತಾಳೆ, ಈಗ ಭೀಷ್ಮ ನೀನೇ ಎಚ್ಚೆತ್ತುಕೊಳ್ಬೇಕು, ನೀನು ವಿವಾಹವಾಗಬೇಕು, ವಯಸ್ಸಾಗಿದೆ, ಮುದುಗನಾಗಿದ್ದೆ, ಇದೆಲ್ಲ ಆಲೋಚನೆ ಮಾಡಬೇಡ, ಈಗ ವಿವಾಹವಾಗಬೇಕು, ನಮ್ಮ ಕುರುಕುಲ ಮುಂದುವರಿಯಬೇಕು ಅಂತ ಹೇಳಿ ಆದರೆ ಇಲ್ಲಿಗೊಂದು ಉತ್ತರಾಧಿಕಾರಿ ಬೇಕು. ಆದರೆ ದೇವವ್ರತ ಭೀಷ್ಮ ಪ್ರತಿಜ್ಞೆ ಮಾಡಿದವನು. ಆತ ಯಾವತ್ತೂ ಕೂಡ ತನ್ನ ಪ್ರತಿಜ್ಞೆಗೆ ತಾನು ಮೋಸ ಮಾಡುವ ರೀತಿಯಲ್ಲಿ ಆಲೋಚನೆಯೇ ಮಾಡಲಾರ. ಅವನು ಹೇಳ್ತಾನೆ, ಇದು ಖಂಡಿತ ಸಾಧ್ಯವಿಲ್ಲ. ತಂದೆಗೆ ಕೊಟ್ಟಂಥ ಮಾತು ಇನ್ನೊಂದು ವ್ಯಕ್ತಿಗೆ ಕೊಡುವುದು ಅಂತಲ್ಲ, ಮಾತು ನಮ್ಮ ಆತ್ಮಕ್ಕೆ. ಅವರಿವತ್ತಿಲ್ಲ ಅಂತ ಹೇಳುವಂಥ ಕಾರಣಕ್ಕೆ ಮಾತನ್ನು ಮುರಿಯುವಂಥದ್ದಲ್ಲ ಅಂತ. ಇದೇ ಪ್ರಸಂಗವನ್ನು ನಾವು ರಾಮಾಯಣದಲ್ಲಿಯೂ ಕೂಡ ನೋಡಿದ್ದೇವೆ. ರಾಮಾಯಣದಲ್ಲಿ ರಾಮನೂ ತಂದೆಗೆ ಕೊಟ್ಟಂತಹ ಮಾತನ್ನು ಮೀರಿ ಆ ಕಾಡಲ್ಲಿದ್ದಾಗಲೂ ಕೂಡ ವಿಭೀಷಣನಿಗೆ ಸುಗ್ರೀವನಿಗೆ ಪಟ್ಟಾಭಿಷೇಕ ಮಾಡಬೇಕು, ರಾಮನೇ ಬರಬೇಕು ಅಂತ ಹೇಳಿದ್ರೂ ಕೂಡ ಹೋಗಲಿಲ್ಲ. ಯಾಕೆ ಅಲ್ಲಿ ಯಾರೂ ನೋಡುವವರಿರಲಿಲ್ಲ. ಹೋಗಿ ಪಟ್ಟಾಭಿಷೇಕ ಮಾಡಿ ಬರ್ಬೋದಿತ್ತು ಪಟ್ಟಣಕ್ಕೆ ಹೋಗಿ ಸುಗ್ರೀವನಿಗೆ. ಆದರೆ ಹೋಗದೆ ಲಕ್ಷ್ಮಣನನ್ನು ಕಳಿಸ್ತಾನೆ. ಯಾಕೆಂದರೆ ನನಗೆ ನಗರ ಪ್ರವೇಶ ನಿಷಿದ್ಧ ಅಂತ ತಂದೆಗೆ ಮಾತು ಕೊಟ್ಟು ಬಂದಿದ್ದೇನೆ, ಕಾಡಲ್ಲಿರುತ್ತೇನೆ 14 ವರ್ಷ ಅಂತ. ಈಗ ತಂದೆ ಇಲ್ಲ ಅಂತ ನಾನು ನಗರಕ್ಕೆ ಹೋಗೋದು ತಪ್ಪು ತಾನೆ. ಇಲ್ಲಿ ಭೀಷ್ಮನೂ ಹೇಳುವುದು ಅದನ್ನೇ ಸತ್ಯವತಿಗೆ. ಶಂತನು ಈಗ ಇಲ್ಲ, ಹೌದು, ಆದರೆ ಶಂತನುವಿಗೆ ನಾನು ಆಜನ್ಮ ಪರ್ಯಂತ ಬ್ರಹ್ಮಚರ್ಯವನ್ನು ಆಚರಿಸ್ತೇನೆ ಅಂತ ಸತ್ಯವತಿಯ ತಂದೆಗೂ ಶಂತನುವಿಗೂ ಮಾತು ಕೊಟ್ಟು ಭೀಷ್ಮ ಅಂತ ಕರೆಸಿಕೊಂಡವನು ನಾನು. ಹಾಗಾಗಿ ಖಂಡಿತವಾಗಿಯೂ ಮಾತು ತಪ್ಪಲಾರೆ ಅಂತ. ಹಾಗಾಗಿ ನಾನು ವಿವಾಹವಾಗಲಾರೆ. ಆಗ ಆಕೆ ಮತ್ತೆ ಹೇಳುತ್ತಾಳೆ, ನೋಡು, ಆಪದ್ಧರ್ಮ ಅಂತ ಹೇಳುವಂಥದ್ದು ಒಂದು ಉಂಟು. ಈಗ ಅಂಬಿಕೆ ಅಂಬಾಲಿಕೆಯರನ್ನು ಸೇರುವುದರ ಮುಖಾಂತರ ಅವರಿಂದ ಒಂದು ಸಂತಾನವನ್ನಾದರೂ ಕರುಣಿಸಿಕೊಡು ಕುರುಕುಲಕ್ಕೆ ಅಂತ. ಅದನ್ನೂ ಕೂಡ ಭೀಷ್ಮ ಒಪ್ಪುವುದಿಲ್ಲ. ಅನೇಕ ಉದಾಹರಣೆಗಳನ್ನೆಲ್ಲ ಕೊಡಲಾಗುತ್ತದೆ ಇಲ್ಲಿ. ಯಾಕೆಂದರೆ ಇದು ಯಾವುದೇ ರೀತಿಯಾದಂಥ ಇಂದ್ರಿಯ ಚಾಪಲ್ಯಗಳನ್ನು ತಣಿಸ್ಲಿಕ್ಕೋಸ್ಕರ ಆಗುವಂಥದ್ದಲ್ಲ, ಇದು ಆಪದ್ಧರ್ಮ. ಯಾಕೆಂದರೆ ಆಗಿನ ಕಾಲಕ್ಕೆ ಇಂಥದ್ದೆಲ್ಲ ಆಪದ್ಧರ್ಮಗಳಿತ್ತು. ಅದು ಯಾವುದೇ ರೀತಿಯಾದಂತಹ ಸುಖದ ಬಯಕೆಗಳಿಂದ ಆಗುವಂಥದ್ದಲ್ಲ. ಆ ಒಂದು ಉತ್ತರಾಧಿಕಾರಿ ಬೇಕು ಅಂತ ಹೇಳುವಂಥ ಕಾರಣಕ್ಕಾಗಿ ಮಾತ್ರ ಅಂತ. ಆದರೆ ಇದನ್ನೆಲ್ಲವನ್ನು ಭೀಷ್ಮ ನಿರಾಕರಣೆ ಮಾಡ್ತಾನೆ. ಯಾಕೆಂದರೆ ಈ ಜೀವ ಯಾವತ್ತೂ ಕೂಡ ಸ್ತ್ರೀ ಸಂಘವನ್ನು ಮಾಡುವುದಿಲ್ಲ ಈ ದೇಹ ಅಂತ ಆವತ್ತೇ ಪ್ರತಿಜ್ಞೆ ಮಾಡಿ ಆಗಿದೆ. ಆದ ಕಾರಣ ಸಾಧ್ಯ ಇಲ್ಲ. ಇದರ ಬದಲು ಬೇರೆ ಏನಾದರೂ ದಾರಿಯನ್ನು ನೋಡಬಹುದಮ್ಮ ನಾವು ಅಂತ ಹೇಳುತ್ತಾ ಭೀಷ್ಮನೇ ಸತ್ಯವತಿಗೆ ಕೆಲವೊಂದು ಪ್ರಸಂಗಗಳನ್ನು ನೆನಪು ಮಾಡಿಕೊಳ್ಳುತ್ತಾನೆ. ಹಿಂದೆ ಕಾರ್ತವೀರ್ಯಾರ್ಜುನನನ್ನು ಕೊಂದಂತಹ ಪರಶುರಾಮ ಯಾವಾಗ ಜಮದಗ್ನಿಯ ತಲೆಯನ್ನು ಕಾರ್ತವೀರ್ಯಾರ್ಜುನ ತುಂಡು ಮಾಡಿದ್ನೋ, ಕತ್ತರಿಸಿದ್ನೋ, ಆವಾಗ ಬಹಳ ಸಿಟ್ಟುಕೊಂಡಂತಹ ಪರಶುರಾಮ ಹೈಹಯರು ಅಂತ ಹೇಳುವಂತಹ ವಂಶಸ್ಥರು ಆ ಎಲ್ಲ ಅವರನ್ನು ಹೈಹಯರನ್ನು, ಕ್ಷತ್ರಿಯರನ್ನು ಎಲ್ಲರನ್ನೂ ನಾಶ ಮಾಡಿಬಿಟ್ಟದ್ದು ಪರಶುರಾಮ. ಭೂಮಿಯಲ್ಲೆಲ್ಲೂ ಕ್ಷತ್ರಿಯ ತುಂಡೇ ಇಲ್ಲ. ಅಂತಹ ಸಂದರ್ಭದಲ್ಲಿ ಕ್ಷತ್ರಿಯ ಸ್ತ್ರೀಯರು ಮುಂದೆ ತಮಗೆ ಉತ್ತರಾಧಿಕಾರಿ ಬೇಕು ಅಂತ ಹೇಳುವ ಕಾರಣಕ್ಕೆ ಅತ್ಯಂತ ಯೋಗ್ಯ ಬ್ರಾಹ್ಮಣರ ಸಂಪರ್ಕದಿಂದ ಮಕ್ಕಳನ್ನು ಪಡೆದಿದ್ದರು. ಹಾಗಾಗಿ ಈಗಲೂ ಕೂಡ ಅಂತಹ ಯೋಗ್ಯ ಬ್ರಾಹ್ಮಣರನ್ನು ಕರೆಸಿಕೊಳ್ಳುವ ಅಂಬಿಕೆ ಅಂಬಾಲಿಕೆಯರಿಗೆ ಅಂತಹ ಬ್ರಾಹ್ಮಣರ ಮುಖಾಂತರ ಸಂತಾನ ಆಗುವ ರೀತಿಯಲ್ಲಿ ನಾವು ನೋಡಿಕೊಳ್ಳುವ ಅಂತ
ಭೀಷ್ಮ ತಾನು ಹೇಳ್ತಾನೆ, ಇಂತಹದ್ದೊಂದು ಆಪದ್ಧರ್ಮವನ್ನು ಶಾಸ್ತ್ರಗ್ರಂಥಗಳಲ್ಲೇ ಸೂಚಿಸಲಾಗಿದೆ ಅಮ್ಮ ಅಂತ. ಇದು ಹಿಂದಿನ ಕಾಲದಲ್ಲಿ ಅದೆಲ್ಲ ಇತ್ತು. ಯಾವಾಗಲೂ ಕೂಡ ಇದು ಈಗಲೇ ನಾವು ನೋಡಿದ ಹಾಗೆ ಆ ಒಂದು ಕ್ಷಣಕ್ಕಾಗಿ ಮಾತ್ರ, ಯಾಕೆಂದರೆ ಉತ್ತರಾಧಿಕಾರಿ ಬೇಕು, ಸಂತಾನ ಬೇಕು ಅಂತ ಹೇಳುವಂಥ ಕಾರಣಕ್ಕೆ. ಆದರೆ ಆ ಒಂದು ಸಂದರ್ಭ ಮುಗಿದ ನಂತರ ಮತ್ತೆ ಮತ್ತೆ ಅವರಿಬ್ಬರೂ ಕೂಡ ಪರಸ್ಪರ ಭೇಟಿಯಾಗುವಂಥದ್ದು, ಮತ್ತೊಮ್ಮೆ ತಾವು ಸಂಪರ್ಕ ಮಾಡುವಂಥದ್ದು ಇರಲಿಲ್ಲ. ಆ ನಂತರ ಆ ಬ್ರಾಹ್ಮಣ ಹಾಗೂ ಈ ರಾಜಕುಮಾರಿ ಏನಿದ್ದಾರೆ ಅವರಿಬ್ಬರೂ ಕೂಡ ಮಾವ ಸೊಸೆಯ ರೀತಿಯಾದಂತಹ ಸಂಬಂಧವನ್ನು ಮುಂದುವರಿಸ್ತಿದ್ರು ಅಂತ ಮಹಾಭಾರತ ಕೊಡುತ್ತದೆ. ಆದರೆ ಕಲಿಯುಗಕ್ಕೆ ಈ ಧರ್ಮ ಬೇರೆಯಾಯಿತು. ಪ್ರತಿಯೊಂದು ಯುಗಕ್ಕೂ ಕೂಡ ಧರ್ಮ ಬೇರೆಯಾಗುತ್ತದೆ. ಯಾಕೆಂದರೆ ಕಲಿಯುಗದಲ್ಲಿ ಆಗಿನ ಕಾಲದ ಜನರ ಮನಸ್ಸಿಗೆ ಇದ್ದಷ್ಟು ಮನೋನಿಗ್ರಹ ಈಗ ಕಲಿಯುಗದ ಜನರಿಗೆ ಇಲ್ಲ. ಆದ ಕಾರಣ ಕಲಿಯುಗದಲ್ಲಿ ಇದನ್ನೆಲ್ಲವನ್ನು ತೆಗೆದುಹಾಕಿದ್ದಾರೆ. ಕಲಿಯುಗದಲ್ಲಿ ಒಬ್ಬ ಪುರುಷನಿಗೆ ಒಬ್ಬಳೇ ಸ್ತ್ರೀ, ಗಂಡ ಸತ್ತ ಅಂತ ಹೇಳಿದ ಕಾರಣಕ್ಕೆ ಉತ್ತರಾಧಿಕಾರಿ ಬೇಕು ಅಂತ ಇನ್ನೊಬ್ಬ ಪುರುಷನನ್ನು ಸಂಪರ್ಕ ಮಾಡುವಂಥದ್ದು ಇದೆಲ್ಲ ಕಲಿಯುಗದಲ್ಲಿ ನಿಷಿದ್ಧ. ಆದರೆ ಆಗಿನ ಕಾಲಕ್ಕೆ ಇದೆಲ್ಲವೂ ಕೂಡ ಶಾಸ್ತ್ರ ವಿಹಿತವೇ ಆಗಿತ್ತು. ಆಪದ್ಧರ್ಮ ಅಂಥೇಳಿ ಇದನ್ನೆಲ್ಲ ಅನುಸರಿಸುವಂತಹ ಪದ್ಧತಿ ಇತ್ತು. ಯಾಕೆಂದರೆ ಅವರಿಗೆಲ್ಲ ಮನೋನಿಗ್ರಹವು ಅಷ್ಟಿತ್ತು. ಪ್ರತಿಯೊಬ್ಬರೂ ಕೂಡ ರಾಜರ್ಷಿಗಳಾಗಿದ್ದವರು, ತಪಸ್ವಿಗಳಾಗಿದ್ದವರು ಆಗಿನ ಕಾಲಕ್ಕೆ. ಹೀಗಾಗಿ ಭೀಷ್ಮ ಇದೆಲ್ಲವನ್ನೂ ನಿದರ್ಶನವನ್ನು ಕೊಡ್ತಾನೆ. ಹಾಗಾಗಿ ಯಾರಾದರೂ ಯೋಗ್ಯರಾದಂತಹ ಬ್ರಾಹ್ಮಣರನ್ನು ನೀನು ಕರೆಸು ಅಂತ. ಆವಾಗ ಸತ್ಯವತಿಗೆ ನೆನಪಾಗುವಂಥವರೇ ತನ್ನ ಮಗನಾದಂಥ ವೇದವ್ಯಾಸರು. ವೇದವ್ಯಾಸರ ಜನನ ಯಾಕಾಯಿತು? ನಾವು ಇದನ್ನೆಲ್ಲ ನೋಡುವಾಗ ಒಂದಕ್ಕೊಂದು ಲಿಂಕ್ ಯಾವ ರೀತಿ ಕೊಡ್ತಾ ಹೋಗ್ತಾರೆ ಅಂದರೆ ರೋಮಾಂಚನವಾಗ್ತದೆ ನಮಗೆ. ಗೂಸ್ ಬಂಪ್ಸ್. ಯಾವ ರೀತಿ ಈ ಮಹಾಭಾರತದ ಎಳೆ ವೈಶಂಪಾಯನರು ಇದನ್ನೆಲ್ಲವನ್ನು ಹೇಳುತ್ತಾ ಹೋಗ್ತಾ ಇದ್ದಾರೆ ಜನಮೇಜಯನಿಗೆ. ಹೇಗೆ ಬಿಚ್ಚಿಕೊಂಡು ತೆರೆದುಕೊಂಡು ಹೋಗ್ತದೆ ನೆನಪಾಗುವಂಥದ್ದು ವೇದವ್ಯಾಸರದು. ಹಿಂದೆಯೇ ಸತ್ಯವತಿ ವೇದವ್ಯಾಸರನ್ನು ತನ್ನ ವಿವಾಹಕ್ಕೆ ಪೂರ್ವದಲ್ಲಿ ತಾನು ಪಡೆದಿದ್ಲು. ಪರಾಶರರು ಬರುವಂಥದ್ದು. ಈಕೆ ಇದನ್ನೆಲ್ಲವನ್ನು ಭೀಷ್ಮನ ಬಳಿಯಲ್ಲಿ ಈಗ ಹೇಳ್ತಾಳೆ. ಯಾವ ಯಾವ ಬ್ರಾಹ್ಮಣರು ಬೇಡ, ನನ್ನದೇ ಮಗ ಇದ್ದಾನಪ್ಪ ಅಂತ ಸ್ವಲ್ಪ ನಾಚಿಕೆಯಿಂದ ಹೇಳ್ತಾಳಂತೆ ಅವಳು. ಯಾಕೆ? ನಿನ್ನ ತಂದೆ ಶಂತನು ಮಹಾರಾಜನನ್ನು ಭೇಟಿಯಾಗುವುದಕ್ಕಿಂತಲೂ ಮೊದಲು ಒಂದು ಬಾರಿ ನಾನು ದೋಣಿ ನಡೆಸ್ತಾ ಇರಬೇಕಾದರೆ, ಆಗ ಶರೀರದಲ್ಲೆಲ್ಲ ಮೀನಿನ ವಾಸನೆ ಇತ್ತು. ಆವಾಗ ಪರಾಶರರು ದಿವ್ಯ ತಪಸ್ವಿಗಳು ನನ್ನನ್ನು ನೋಡಿದ್ರು, ನನ್ನ ದೋಣಿ ಏರಿದ್ರು, ಮೋಹಿತರಾಗಿದ್ರು. ಹಾಗೂ ನಾನು ನಿನ್ನ ಜೊತೆಯನ್ನು ಸೇರಬೇಕು ಅಂತ ಹೇಳುವಾಗ ನಾನಿನ್ನು ತಂದೆಯ ಅಧೀನದಲ್ಲಿದ್ದೇನೆ, ಅಸಾಧ್ಯ ಅಂತ. ಆದರೆ ತಪಸ್ವಿಗಳೆಲ್ಲಿ ಶಾಪ ಕೊಟ್ಟು ಬಿಡ್ತಾರಾ ಅಂತ ನಾನು ಭಯಗೊಂಡಿದ್ದೆ. ಆವಾಗ ಅವರು ಇಡೀ ಒಪ್ಪಿಕೊಂಡು ಬಿಟ್ಟೆ ನಾನು. ಆಗ ಆ ಇಡೀ ಪ್ರದೇಶವನ್ನು ಅವರು ಮಂಜು ಮುಸುಕಿದಂತೆ ಮಾಡಿಬಿಟ್ರು. ದೋಣಿಯಲ್ಲಿಯೇ ನಮ್ಮಿಬ್ಬರ ಸಮಾಗಮವೂ ಆಗಿ ಹೋಯಿತು. ನಾನು 9 ಮಾಸಗಳು ಗರ್ಭ ಧರಿಸದೆ ಒಂದು ಮಗುವನ್ನು ಅಲ್ಲಿ ಹೆಡೆದು ಬಿಟ್ಟೆ, ಆ ದೋಣಿಯಲ್ಲಿಯೇ, ದ್ವೀಪದಲ್ಲಿಯೇ. ಹಾಗಾಗಿ ದ್ವೀಪದಲ್ಲಿ ಜನಿಸಿದ ಮಗನಾದದ್ರಿಂದಾಗಿ ಅವನು ದ್ವೈಪಾಯನ ಅಂತ ಅವನಿಗೆ ಹೆಸರನ್ನೂ ಇಡಲಾಯಿತು. ಪರಾಶರರು ನಾನು ಕಳಕೊಂಡಿದ್ದಂತಹ ಕನ್ಯತ್ವವನ್ನು ನನಗೆ ಮರಳಿ ದಯಪಾಲಿಸಿ ಶರೀರದಲ್ಲಿದ್ದಂಥ ಆ ಮೀನಿನ ದುರ್ವಾಸನೆಯನ್ನು ನೀಗಿಸಿ ನನ್ನನ್ನು ಯೋಜನಗಂಧಿಯನ್ನಾಗಿ ಮಾಡಿ ತಾವಲ್ಲಿಂದ ನನಗೆ ಅನುಗ್ರಹಿಸಿ ಹೊರಟು ಹೋಗಿದ್ರು. ಆ ಮಗ ಇನ್ನೇನು ಹುಟ್ಟಿದ ತಕ್ಷಣ ಬೆಳೆದು ನಿಂತಿದ್ದ. ಅಮ್ಮ, ಯಾವಾಗ ನಿನಗೆ ನನ್ನ ಅಗತ್ಯ ಇರುತ್ತದೋ, ಯಾವಾಗ ನಿನಗೆ ನನ್ನ ನೆನಪಾಗುತ್ತದೋ ಆವಾಗ ನನ್ನನ್ನು ಸ್ಮರಿಸಿಕೋ, ಅಗತ್ಯವಿದ್ದಾಗ ನಾನು ಬಂದು ನಿನಗೆ ಸಹಾಯ ಮಾಡ್ತೇನೆ ಅಂತ ಹೇಳಿ ಹೋಗಿದ್ದಾನೆ. ಆದ ಕಾರಣ ಯಾರ್ಯಾರನ್ನೋ ನಾವು ಕರೆಯುವಂಥ ಅವಶ್ಯಕತೆ ಇಲ್ಲ. ನನ್ನ ಮಗನೇ ಇದ್ದಾನೆ, ನನ್ನ ಮಗನಾದಂಥ ವೇದವ್ಯಾಸರನ್ನೇ ನಾವಿವತ್ತು ಸ್ಮರಿಸಿಕೊಳ್ಳಬಹುದು ಅಂತ ಇಲ್ಲಿ ಭೀಷ್ಮನ ಮುಂದೆ ಹೇಳ್ತಾಳೆ ಸತ್ಯವತಿ. ಆಗಬಹುದು ಅಂತ ಭೀಷ್ಮನೂ ಕೂಡ ಒಪ್ಪುತ್ತಾನೆ. ಭೀಷ್ಮನ ಬಳಿಯಲ್ಲಿ ಹೇಳ್ತಾಳೆ ಸತ್ಯವತಿ, ನನ್ನ ಮಗ ಇದ್ದಾನೆ ಅಂತ ಹೇಳಿದ ಮಾತ್ರಕ್ಕೆ ನೀನು ಒಪ್ಪಬೇಕು ಅಂತಿಲ್ಲ. ನಿನಗೆ ಸಮ್ಮತವಾದರೆ, ಇವರಿಬ್ಬರದ್ದೂ ಕೂಡ ಆ ಬಾಂಧವ್ಯ ಆಗಿತ್ತು. ತಾಯಿ ಮಗನ ರೀತಿಯಲ್ಲೇ ಭೀಷ್ಮಾಚಾರ್ಯರು ಹಾಗೂ ಸತ್ಯವತಿಯೂ ಕೂಡ ಇದ್ದರು. ನಿನಗೆ ಸಮ್ಮತವಾದರೆ, ನನ್ನ ಮಗನೇ ಇದ್ದಾನೆ, ಪರಾಶರರಲ್ಲಿ ಜನಿಸಿದವನಾದದ್ರಿಂದ ಆತ ಬ್ರಾಹ್ಮಣ, ಅವನನ್ನು ಕರೆದು ಅಂಬಿಕೆ ಅಂಬಾಲಿಕೆಯರಲ್ಲಿ ಸಂತಾನವನ್ನು ಉಂಟು ಮಾಡುವ ರೀತಿಯಲ್ಲಿ ನಾವು ಕೇಳಿಕೊಳ್ಳುವ ಅಂತ ಭೀಷ್ಮಾಚಾರ್ಯರು ಸಮ್ಮತಿಸ್ತಾರೆ. ಹಾಗೂ ಸತ್ಯವತಿಯು ವೇದವ್ಯಾಸರನ್ನು ತಾನು ನೆನಪು ಮಾಡಿಕೊಳ್ತಾಳೆ. ಆವಾಗ ವೇದವ್ಯಾಸರು ಆ ಕ್ಷಣಕ್ಕೆ ಸತ್ಯವತಿಯ ಮುಂದೆ ತಾವು ಪ್ರತ್ಯಕ್ಷರಾಗ್ತಾರೆ. ನಮಗೆ ಮಹಾಭಾರತವನ್ನು ಕೊಟ್ಟಂತಹ, 18 ಪುರಾಣಗಳನ್ನು ಕೊಟ್ಟಂತಹ ಸಾಕ್ಷಾತ್ ಮಹಾವಿಷ್ಣುವಿನ ಅವತಾರವಾದಂಥ ಭಗವಾನ್ ವೇದವ್ಯಾಸರ ಕೊಡುಗೆ ನಮ್ಮ ಇತಿಹಾಸಕ್ಕೆ, ನಮ್ಮ ಪರಂಪರೆಗೆ ಅತ್ಯಂತ ದೊಡ್ಡದು. ವ್ಯಾಸೋಚ್ಚಿಷ್ಟಂ ಜಗತ್ಸರ್ವಂ ಅಂತ ಇಡೀ ವಿಶ್ವವೇ ಈ ಪ್ರಪಂಚದಲ್ಲಿ ಇರುವುದು ಪ್ರತಿ ಒಂದೂ ಕೂಡ ವ್ಯಾಸರ ಎಂಜಲು ಅಂತ ಹೇಳುತ್ತಾರೆ. ಅಂತಹ ವೇದವ್ಯಾಸರು ಸತ್ಯವತಿಯ ಮುಂದೆ ತಾವು ಪ್ರಕಟರಾಗ್ತಾರೆ. ಪ್ರಕಟರಾಗಿ ಏನಾಗಬೇಕಾಗಿತ್ತಮ್ಮ ನನ್ನಿಂದ ಅಂತ
ಆವಾಗ ಸತ್ಯವತಿ ಹೇಳ್ತಾಳೆ, ನೋಡಪ್ಪ, ಇವತ್ತು ನನ್ನ ಈ ಕುಲ, ನನ್ನ ಈ ಕುರುಕುಲ ಅನಾಥವಾಗಿದೆ. ನನ್ನ ಇಬ್ಬರು ಮಕ್ಕಳನ್ನು ಕಳ್ಕೊಂಡಿದ್ದೇನೆ. ಆದರೆ ಸೊಸೆಯರಾದಂಥ ಅಂಬಾಲಿಕೆಯರು ಇನ್ನೂ ಯೌವನ ಸ್ಥಿತಿಯಲ್ಲಿಯೇ ಇದ್ದಾರೆ, ಮಕ್ಕಳಾಗಿಲ್ಲ. ಆದ ಕಾರಣ ಭೀಷ್ಮ ತಾನು ಪ್ರತಿಜ್ಞೆ ಮಾಡಿ ಕೂತ್ಕೊಂಡು ಬಿಟ್ಟಿದ್ದಾನೆ, ಯಾವುದೋ ಬ್ರಾಹ್ಮಣರ ಮುಖಾಂತರ ನಿಯೋಗ ಪದ್ಧತಿಯಿಂದ ಮಕ್ಕಳನ್ನು ಪಡೆಯಬೇಕು ಅಂತ ಅವನ ಇಚ್ಛೆ, ನನ್ನ ಇಚ್ಛೆ. ಯಾವ್ಯಾವುದೋ ಬ್ರಾಹ್ಮಣರನ್ನು ಕರೆಯುವುದಕ್ಕಿಂತ ನನ್ನ ಮಗನಾದ ನೀನೇ ಇದ್ದೀಯಾ, ಅವರಲ್ಲಿ ನನಗೆ ಸಂತಾನವನ್ನು ತಂದುಕೊಡು ಅಂತ. ಆಗ ವೇದವ್ಯಾಸರು ಹೇಳ್ತಾರೆ, ನೋಡಮ್ಮ, ಅತ್ಯಂತ ಕಠಿಣವಾದ ತಪಸ್ಸನ್ನು ಆಚರಿಸ್ತಾ ಇದ್ದೇನೆ. ಅಲ್ಲದೆ ನನ್ನ ಸಂಪರ್ಕವನ್ನು ಮಾಡಬೇಕು ಅಂತಾದರೆ ಅವರೂ ಕೂಡ ಶುಚಿರ್ಭೂತರಾಗಬೇಕು, ಅವರೂ ತಪಸ್ಸನ್ನು ಆಚರಿಸಬೇಕು. 1 ವರ್ಷಗಳ ಕಾಲ ಅವರು ಪ್ರಿಪರೇಷನ್ ಮಾಡಬೇಕು ನನ್ನ ಸಮಾಗಮನಕ್ಕಾಗಿ. ಆದರೆ ಮಾತ್ರ ನಿನಗೆ ಯೋಗ್ಯವಾದಂತಹ ಮೊಮ್ಮಗುವನ್ನು ನನ್ನಿಂದ ದಯಪಾಲಿಸಲಿಕ್ಕೆ ಸಾಧ್ಯ. ಈಗಲೇ ಅಂದರೆ ಅದು ಅಸಾಧ್ಯ ಅಂತ. ಆದರೆ ಆಕೆ ಹೇಳುತ್ತಾಳೆ, 1 ವರ್ಷಗಳ ಕಾಲ ಅಂತ ಹೇಳಿದರೆ ದೇಶದಲ್ಲಿ ಅರಾಜಕತೆ, ಸಿಂಹಾಸನ ಈಗಲೇ ಖಾಲಿಯಾಗಿದೆ. ಭೀಷ್ಮನ ಮೇಲೆ ಎಷ್ಟು ವರ್ಷಗಳ ಕಾಲ ನಾನು ಜವಾಬ್ದಾರಿಯನ್ನು ಕೊಟ್ಟು ಕೂತ್ಕೊಳ್ಳಿ. ಆದ್ದರಿಂದ ಇದು ತ್ವರಿತವಾಗಿ ಆಗಬೇಕು. ನೀನು 1 ವರ್ಷ ಅಂತ ಹೇಳಿದರೆ ಅದು ಅತ್ಯಂತ ದೀರ್ಘವಾಗ್ತದೆ, ಸಾಧ್ಯವಿಲ್ಲ ಅಂತ ಸತ್ಯವತಿ. ಹಾಗೆ ಆಗಲಿ ಅಂತ ಹೇಳ್ತಾರೆ ವೇದವ್ಯಾಸರು. ಯಾಕೆಂದರೆ ಎಲ್ಲದಕ್ಕೂ ಆತುರದಿಂದ ಏನೆಲ್ಲ ನಾವು ಕಳ್ಕೊಳ್ತೇವೆ ಅಂತ ಹೇಳುವಂಥದ್ದನ್ನು ನೋಡಿ. ಸತ್ಯವತಿ 1 ವರ್ಷಗಳ ಕಾಲ ತನ್ನ ಸೊಸೆಯಂದಿರನ್ನು ಆ ಒಂದು ಸಮಾಗಮಕ್ಕೆ ತಾನು ಸಿದ್ಧ ಮಾಡಿದರೆ, ಅವರನ್ನು ತಪಸ್ಸಿಗೆ ಕೂತುಕೊಳ್ಳಿಸಿದ್ದಿದ್ರೆ ಮುಂದೆ ಅದ್ಭುತವಾದಂತೆ ಅಂತಹ ಮಕ್ಕಳನ್ನು ಆಕೆ ಪಡೆಯಬಹುದಿತ್ತು ಏನೋ ಅಂಬಾಲಿಕೆಯರು. ಆದರೆ ಇವಳಿಗೆ ಅರ್ಜೆಂಟ್, ಅವಸರ ಪಡಿಸ್ತಾಳೆ. ಅಷ್ಟು ಸುಲಭವ ಆಯಿತು, ಇವತ್ತು ರಾತ್ರಿಯೇ ಹೀಯಳಾದಂಥ ಅಂಬಿಕೆಯನ್ನು ಸಿದ್ಧಗೊಳಿಸು, ನಾನು ಬರ್ತೇನೆ ಅಂತ ಹೇಳಿ ವೇದವ್ಯಾಸರು ಹೋಗಿದ್ದಾರೆ. ಅಂಬಿಕೆಯನ್ನು ಒಪ್ಪಿಸುವುದು ಏನು ಅಷ್ಟು ಸುಲಭದ ಮಾತಾಗಿರಲಿಲ್ಲ. ನಿನ್ನ ಗಂಡನ ಅಣ್ಣನೊಬ್ಬನು ಬರ್ತಾನೆ, ಮಧ್ಯರಾತ್ರಿ ಬರ್ತಾನೆ, ನಿನ್ನಲ್ಲಿ ತಾನು ಪುತ್ರರೂಪದಿಂದ ಪ್ರವೇಶ ಮಾಡ್ತಾನೆ, ಮಧ್ಯರಾತ್ರಿಯ ಹೊತ್ತಿಗೆ ಸಿದ್ಧಳಾಗಿ ಕೂತುಕೋ ಅಂತ ಅನೇಕ ಧರ್ಮ ಸೂಕ್ಷ್ಮಗಳನ್ನೆಲ್ಲ ಹೇಳಿ ಕೊನೆಗೂ ಅಂಬಿಕೆಯನ್ನು ಒಪ್ಪಿಸಲಾಗುತ್ತದೆ. ಮಧ್ಯರಾತ್ರಿಯ ಹೊತ್ತು ಅಂಬಿಕೆಯನ್ನೇ ಸಿಂಗಾರ ಮಾಡಿಕೊಂಡು ತಾನು ಕೂತಿದ್ದಾಳೆ. ವೇದವ್ಯಾಸರು ಎದುರಿಗೆ ಬರ್ತಾರೆ. ವೇದವ್ಯಾಸರನ್ನು ನೋಡಿದ ತಕ್ಷಣ ಈಕೆ ಕಣ್ಣು ಮುಚ್ಚಿಕೊಂಡು ಬಿಡ್ತಾಳಂತೆ ಅಂಬಿಕೆ. ಯಾಕೆ ಅಂದರೆ ಈಕೆ ಮನಸ್ಸಲ್ಲೇ ಯೋಚಿಸ್ತಾ ಇದ್ಲು, ನಿನ್ನ ಗಂಡನ ಅಣ್ಣನ್ ಬರ್ತಾನೆ ಅಂತ ಹೇಳುವಾಗ ಭೀಷ್ಮನ ಬಗ್ಗೆಯೋ ಇನ್ಯಾರೋ ಹಿರಿಯರ ಬಗ್ಗೆ ತಾನು ಕಲ್ಪನೆ ಮಾಡ್ತಾ ಕೂತಿದ್ಲು. ಎದುರಿಗೆ ಈ ಜಟೆ ತುಂಬಿಕೊಂಡು, ಕೆಂಪು ಕಣ್ಣು, ಕಪ್ಪು ಶರೀರ, ಎದೆಯನ್ನು ಮುಚ್ಚಿಕೊಂಡಿದ್ದಂತಹ ದಟ್ಟವಾದಂತಹ ಗಡ್ಡ, ಮೀಸೆ, ಜಟೆ ತುಂಬಿದಂತಹ ಆ ಕೂದಲು, ವಿಕಾರವಾದಂತಹ ಅವರ ರೂಪ. ತಪಸ್ವಿಗಳವರು, ಆದರೆ ಆ ತಪಸ್ಸಿನ ಹಿಂದಿದ್ದಂಥ ಆ ಶಕ್ತಿಯನ್ನು ಅರಿತುಕೊಳ್ಳುವಂತಹ ಆ ಒಂದು ಸಾಮರ್ಥ್ಯ ಈ ಅಂಬಿಕೆಗೆ ಇರಲಿಲ್ಲ. ಆಕೆ ಹೆದರೇ ಬಿಟ್ಲು ಈ ರೂಪವನ್ನು ನೋಡಿ. ಆ ಕಾರಣಕ್ಕೆ ಅವರು ಹೇಳಿದ್ದು 1 ವರ್ಷಗಳ ಕಾಲ ಅವರು ತಪಸ್ಸನ್ನು ಆಚರಿಸಬೇಕು ಅಂತ. ಆದರೆ ಈ ಸತ್ಯವತಿ ಅವಸರ ಮಾಡಿಬಿಡ್ತಾಳೆ, ಈಗಲೇ ಆಗಬೇಕು ಅಂತ ಅವಳು ಹೇಳುತ್ತಾಳೆ. ವೇದವ್ಯಾಸರನ್ನು ನೋಡಿದ ತಕ್ಷಣ ಈ ಅಂಬಿಕೆ ಭಯಪಟ್ಟು ಬಿಟ್ಲು. ಅಂಬಿಕೆಯನ್ನು ಒಲಿಸುವಂತಹ ಪರಿಸ್ಥಿತಿಯೋ ಅವಶ್ಯಕತೆಯೋ ವೇದವ್ಯಾಸರಿಗೆ ಇರಲಿಲ್ಲ. ಯಾಕಂದರೆ ಅವರಲ್ಲಿ ಈಕೆಯನ್ನು ಒಲಿಸಿಕೊಳ್ಳಿಕ್ಕೆ ಬಂದವರಲ್ಲ, ತಾಯಿಯ ಮಾತನ್ನು ನಡೆಸಿಕೊಳ್ಳಿಕ್ಕೋಸ್ಕರ ಬಂದವರು ವೇದವ್ಯಾಸರು ಅಷ್ಟೇ. ಅವರಿಗೆ ಈಕೆಯನ್ನು ಓಲೈಸಿ ಆಕೆಯ ಮನ ಪರಿವರ್ತನೆಯನ್ನು ಮಾಡಬೇಕಾದಂಥ ಅವಶ್ಯಕತೆ ಇರಲಿಲ್ಲ. ಅಂತೂ ಕಣ್ಣು ಮುಚ್ಚಿಯೇ ಇರ್ತಾಳೆ, ಅವಳಿಗೆ ಕಣ್ಣು ತೆಗೀಂತ ಕೂಡ ವೇದವ್ಯಾಸರು ಹೇಳುವುದಿಲ್ಲ. ಹಾಗೂ ತಾವು ಆಕೆಯಲ್ಲಿ ಗರ್ಭಸ್ಥಾಪನೆಯಾದ ನಂತರ ಅಲ್ಲಿಂದ ಹೊರಗೆ ಬರ್ತಾರೆ. ಆವಾಗ ಸತ್ಯವತಿ ಕೇಳುತ್ತಾಳೆ, ಎಂತಹ ಮೊಮ್ಮಗನ ನಿರೀಕ್ಷೆಯನ್ನು ನಾನು ಮಾಡಬಹುದು ಅಂತ. ಅಂಬಿಕೆಯ ಜೊತೆಯಲ್ಲಿ ಸಮಾಗಮವಾಗಿದೆ, ಈಗ ಎಂತಹ ಮೊಮ್ಮಗನ ನಿರೀಕ್ಷೆ ಅಂತ. ಆದರೆ ಆಗ ವೇದವ್ಯಾಸರು ಹೇಳುತ್ತಾರೆ, ನಾನು ಹೇಳಿದ್ದೆ ಅಮ್ಮ 1 ವರ್ಷಗಳ ಕಾಲ ಕಾಯಬೇಕು ಅಂತ, ಆದರೆ ತ್ವರೆ ಮಾಡ್ತಾ ಇದ್ದಿ, ಅವಸರ ಮಾಡ್ತಾ ಇದ್ದಿ. ಅಂಬಿಕೆ ಹೆದರಿಕೊಂಡು ಬಿಟ್ಲು, ಕಣ್ಣು ಮುಚ್ಚಿಕೊಂಡು ಬಿಟ್ಲು. ಪರಿಣಾಮವಾಗಿ ಮಗ ಅತ್ಯಂತ ಶೌರ್ಯವಂತನಾಗ್ತಾನೆ. ನನ್ನ ಮಗ 1000 ಆನೆಗಳ ಬಲ ಅವನ ತೋಳುಗಳಲ್ಲಿರುತ್ತದೆ. ಆತ ತಪಸ್ವಿಯಾಗುತ್ತಾನೆ, ಬಹಳ ಪರಾಕ್ರಮಿ, ಎಲ್ಲ ವಿದ್ಯೆಗಳಲ್ಲಿಯೂ ಕೂಡ ತಾನು ಪಾರಂಗತನಾಗ್ತಾನೆ. ಆತನಿಗೆ ಮುಂದೆ 100 ಮಕ್ಕಳು ಹುಟ್ಟುತ್ತಾರೆ. ಆದರೆ ಆತ ಕುರುಡನಾಗ್ತಾನೆ. ಯಾಕೆಂದರೆ ತಾಯಿ ಮಾಡಿದಂತಹ ತಪ್ಪು. ತಾಯಿಯವಳು ನನ್ನ ಜೊತೆ ಸಮಾಗಮದ ಸಂದರ್ಭದಲ್ಲಿ ಕಣ್ಣನ್ನು ಮುಚ್ಚಿಕೊಂಡ್ಳು ಭಯದಿಂದ. ಹಾಗಾಗಿ ಹುಡುಗ ಕುರುಡನಾಗ್ತಾನೆ ಪುತ್ರ. ಎಲ್ಲ ಸಿದ್ಧಿಗಳು ಅವನಲ್ಲಿ ಉಂಟು, ಆದರೆ ಹುಟ್ಟು ಕುರುಡ. ಈ ಮಾತನ್ನು ಕೇಳಿ ಸತ್ಯವತಿಗೆ ದಿಗಿಲಾಗುತ್ತದೆ. ಅಯ್ಯೋ, ಈ ಹುಟ್ಟು ಕುರುಡ ಉತ್ತರಾಧಿಕಾರಿಯಾಗುವುದು ಹೇಗೆ? ಕುರುವಂಶವನ್ನು ಇವನು ನಡೆಸುವುದು ಹೇಗೆ? ಅತ್ಯಂತ ಯೋಗ್ಯನಾದಂಥ ಒಂದು ಮಗು ಬೇಕು. ಈ ರೀತಿಯಾಗಿ ಪುತ್ರ ಅಂತಾದರೆ ಸಾಕಾಗುವುದಿಲ್ಲ. ಯೋಗ್ಯನಾದಂಥ ಕುಮಾರನೊಬ್ಬನನ್ನು ನೀನು ದಯಪಾಲಿಸಬೇಕು. ಮತ್ತೆ ಬರಲಿಕ್ಕೆ ಸಿದ್ಧನಿದ್ದೀಯಾ ಅಂತ. ಬೇಡಮ್ಮ, ಸ್ವಲ್ಪ ಕಾಲ ಹೋಗಲಿ, ಅವಳು ತಪಸ್ಸನ್ನು ಆಚರಿಸಲಿ ಅಂತ ಹೇಳಿದರೆ, ಇಲ್ಲ, ಮತ್ತೆ ನೀನು ಬರಬೇಕು ಅಂತ.
ಈಗ ಅಂಬಾಲಿಕೆಯನ್ನು ಸಿದ್ಧಗೊಳಿಸ್ತೇನೆ ಅಂತ ಎರಡನೇ ಸೊಸೆ ವಿಚಿತ್ರ ವೀರ್ಯನ ಇನ್ನೊಬ್ಬಳು ಪತ್ನಿ ಇದ್ಲು ಅಂಬಾಲಿಕೆ, ಅವಳನ್ನು ನಾನು ನಿನ್ನ ಜೊತೆಯಲ್ಲಿ ಕಳುಹಿಸಿಕೊಡ್ತೇನೆ, ಮತ್ತೆ ನೀನು ಬರಬೇಕು, ಮಾತ್ರ ವಾಕ್ಯ ಪರಿಪಾಲನೆ ಮಾಡಿಕೊಡ್ತೇನೆ ಅಂತ ಹೇಳಿದ್ದಾರೆ ವೇದವ್ಯಾಸರು. ಆಗಲಿ ಅಮ್ಮ, ಅವಳನ್ನು ಸಿದ್ಧಗೊಳಿಸು, ಮತ್ತೆ ಬರ್ತೇನೆ ಅಂತ. ಇಲ್ಲಿ ಈಕೆ ಅಂಬಿಕೆ ಗರ್ಭಧರಿಸಿದ್ದಾಳೆ ಹಾಗೂ ತಾನು ಧೃತರಾಷ್ಟ್ರನನ್ನು ಹಡಿತಾಳೆ. ಹಿರಿಯವನು ಧೃತರಾಷ್ಟ್ರ, ಅಂಬಿಕೆಯ ಗರ್ಭದಿಂದ ತಾನು ಬರುವಂಥವನು. ಮಗು ಅತ್ಯಂತ ಸುಂದರ, ಆದರೆ ಕಣ್ಣು ಕಾಣುವುದಿಲ್ಲ, ಕುರುಡು ಮಗು ಅಂಬಿಕೆಗೆ ಜನಿಸಿದೆ. ಆ ಮಗುವಿಗೆ ಧೃತರಾಷ್ಟ್ರ ಅಂತ ನಾಮಕರಣವನ್ನು ಮಾಡ್ತಾರೆ. ವೇದವ್ಯಾಸರ ಪುತ್ರ. ಆದರೆ ವೇದವ್ಯಾಸರ ಪುತ್ರನೇ ಆದರೂ ಕೂಡ ಆ ಪುತ್ರ ವ್ಯಾಮೋಹವೆಲ್ಲ ಇಲ್ಲ. ಇದು ನಡೆದದ್ದು ನಿಯೋಗ ಪದ್ಧತಿ, ಕೇವಲ ಇವರ ವಂಶ ಮುಂದುವರಿಬೇಕು ಅಂತ ಹೇಳುವಂತಹ ಕಾರಣಕ್ಕಾಗಿ ಮಾತ್ರ. ಆ ನಂತರ ಈಗ ಎರಡನೇ ಬಾರಿ ಅಂಬಾಲಿಕೆಯ ಬಳಿಗೆ ಬರಬೇಕು. ಅಂಬಾಲಿಕೆ ಕೂಡ ಇದೇ ರೀತಿಯಾಗಿ ಭೀಷ್ಮನನ್ನು ನೆನೆದುಕೊಂಡೋ ತನ್ನ ಹಿರಿಯರನ್ನು ನೆನೆದುಕೊಂಡೋ ಯಾರೋ ಸುಂದರ ಪುರುಷ ಬರ್ತಾನೆ ಮಧ್ಯರಾತ್ರಿ ಅಂತ ಹೇಳುವಂತಹ ಚಿಂತನೆಯಲ್ಲಿ ತಾನು ಕೂತಿದ್ದಾಳೆ. ಆದರೆ ಎದುರಿಗೆ ಬಂದವರು ವೇದವ್ಯಾಸರು. ಅದೇ ರೂಪ, ಕೆದರಿದ ಜಟೆ, ಕೆಂಪಾದಂತಹ ಕಣ್ಣು, ಕಪ್ಪು ಮುಖ, ಒರಟೊರಟು ಚರ್ಮ, ಎದೆಯೆಲ್ಲ ಮುಚ್ಚಿದ್ದಂತಹ ಆ ಗಡ್ಡ ಮೀಸೆಗಳು, ಒಟ್ಟಾರೆ ವಿಕಾರ ರೂಪ. ಅದನ್ನು ನೋಡಿದ ತಕ್ಷಣ ಅವಳು ಬಿಳಿಚಿಕೊಂಡು ಬಿಡ್ತಾಳೆ. ಇಡೀ ಶರೀರ ಅವಳದ್ದು ವಿವರ್ಣ, ಅಂದರೆ ಆ ರೂಪವನ್ನು ನೋಡಿ ಹೆದರಿಕೊಂಡು ಬಿಟ್ಲು ಅಂಬಾಲಿಕೆ. ಇಡೀ ಶರೀರ ಬಿಳಿಚಿಕೊಂಡು ಬಿಟ್ಟಿತು. ಆ ಬಿಳಿಚಿದ ಸ್ಥಿತಿಯಲ್ಲಿಯೇ ವೇದವ್ಯಾಸರು ಹಾಗೂ ಅಂಬಾಲಿಕೆಯ ಮಧ್ಯದಲ್ಲಿ ಸಮಾಗಮ ಆಗುವಂಥದ್ದು. ಹಾಗೂ ಹೊರಗೆ ಬರ್ತಾರೆ ವೇದವ್ಯಾಸರು. ಆವಾಗ ಮತ್ತೆ ಸತ್ಯವತಿ ಕೇಳುತ್ತಾಳೆ, ಈ ಬಾರಿ ನಾನು ಉತ್ತಮ ಪುತ್ರನ ನಿರೀಕ್ಷೆಯಲ್ಲಿದ್ದೇನೆ, ನಮಗೆ ಉತ್ತಮವಾದಂತಹ ಉತ್ತರಾಧಿಕಾರಿ, ಸಕಲ ಗುಣಲಕ್ಷಣಗಳಿಂದ ಕೂಡಿದಂತಹ ಮಗು ಜನಿಸ್ತದೆ ತಾನೆ ಅಂತ. ಆದರೆ ವೇದವ್ಯಾಸರು ಹೇಳ್ತಾರೆ, ನಿನ್ನ ಅವಸರದ ಪ್ರತಿಫಲವೋ ಏನೋ ಗೊತ್ತಿಲ್ಲ, ಅಂಬಾಲಿಕೆ ಬಿಳಿಚಿಕೊಂಡು ಬಿಟ್ಟಿದ್ದಾಳೆ. ಪರಿಣಾಮವಾಗಿ ಮಗು ವಿವರ್ಣವಾಗಿ ಹುಟ್ಟುತ್ತದೆ. ಅಂದರೆ ಶ್ವೇತವರ್ಣ, ವಿಪರೀತ ಬಿಳಿ, ಪಾಂಡು ರೋಗಕ್ಕೆ ತುತ್ತಾದಂತಹ ಮಗನಾಗಿ ಅವನು ಜನಿಸ್ತಾನೆ. ಅವನ ಶರೀರ ಬಿಳಿಚಿಕೊಂಡು ಹುಟ್ಟುತ್ತದೆ ಹಾಗೂ ಅವನು ಮುಂದೆ ಪಾಂಡು ಅಂತಲೇ ತಾನು ಖ್ಯಾತನಾಗ್ತಾನೆ, ಚಕ್ರವರ್ತಿ ಆಗುತ್ತಾನೆ, ಯುದ್ಧ ಮಾಡ್ತಾನೆ, ವೇದಾಂತ, ಶಸ್ತ್ರ ಶಾಸ್ತ್ರ ಪ್ರತಿಯೊಂದನ್ನು ತಿಳ್ಕೊಳ್ತಾನೆ. ಇವನಲ್ಲಿ ಧರ್ಮದ 5 ಕಂಬಗಳು ಅಂತ ಹೇಳುವಂಥ 5 ಮಕ್ಕಳು ಹುಟ್ಟುತ್ತಾರೆ. ಆದರೆ ಈತ ಪಾಂಡು ರೋಗಕ್ಕೆ ತುತ್ತಾಗಿ ಬಿಡುತ್ತಾನೆ ಅಂತ. ಈ ಅಂಬಾಲಿಕೆಯಲ್ಲಿ ಜನಿಸಿದವನೇ ಪಾಂಡು ಮಹಾರಾಜ. ಮುಂದೆ ಆ ಪಾಂಡುವಿನ ಮಕ್ಕಳಾಗಿ ಪಾಂಡವರು ಜನಿಸುವಂಥದ್ದು. ಹೀಗೆ ಹುಟ್ಟು ಕುರುಡನಾಗಿ ಅಂಬಿಕೆ ಕಣ್ಣು ಮುಚ್ಚಿದ್ರಿಂದ ಧೃತರಾಷ್ಟ್ರ ಜನಿಸಿದ. ವೇದವ್ಯಾಸರನ್ನು ನೋಡಿ ಅಂಬಾಲಿಕೆ ಬಿಳಿಚಿಕೊಂಡದ್ರಿಂದಾಗಿ ಮತ್ತೆ ಪಾಂಡು ಮಹಾರಾಜ ತಾನು ಹುಟ್ಟುತ್ತಾನೆ. ಈ ಎರಡೂ ಮಕ್ಕಳು ಕೂಡ ಅಪೂರ್ಣ ಸ್ಥಿತಿಯಲ್ಲಿ ಆಯ್ತಲ್ಲ ಅಂತ ಹೇಳುವಂತಹ ಒಂದು ಗೊಂದಲ, ಆ ಒಂದು ಅಸಮಾಧಾನ ಸತ್ಯವತಿಯಲ್ಲಿತ್ತು. ಇನ್ನೂ ಒಂದು ಮಗು ಬೇಕು ಅಂತ ಅವಳು ಬಯಸ್ತಾಳೆ. ಮತ್ತೆ ವೇದವ್ಯಾಸರಲ್ಲಿ ಪ್ರಾರ್ಥನೆ. ವೇದವ್ಯಾಸರು ಒಪ್ಪಿಕೊಳ್ಳುತ್ತಾರೆ. ಮತ್ತೆ ಅಂಬಿಕೆಯಲ್ಲಿ, ಹಿರಿಯಳಾದಂಥ ಅಂಬಿಕೆ, ಧೃತರಾಷ್ಟ್ರನ ತಾಯಿ, ಅವಳಲ್ಲೇ ಬಂದು ಸತ್ಯವತಿ ಹೇಳುತ್ತಾಳೆ, ಇನ್ನೊಮ್ಮೆ ಸಿದ್ಧಳಾಗಬೇಕು ನೀನು, ಈಗ ಮತ್ತೊಂದು ಮಗುವಿನ ನಿರೀಕ್ಷೆ ಅಂತ. ಆದರೆ ಈಕೆ ಕೂತ್ಕೊಂಡು ತಾನು ಆಲೋಚನೆ ಮಾಡ್ತಾಳೆ, ಈಗ ಮತ್ತೆ ಆ ಕುರೂಪದ ವ್ಯಕ್ತಿ ಬರ್ತಾನೆ ರಾತ್ರಿ, ಅವನಿಗೆ ಮತ್ತೆ ನನ್ನನ್ನು ನಾನು ಒಪ್ಪಿಸಿಕೊಳ್ಳಲಾರೆ, ಇದು ಸಾಧ್ಯವೇ ಇಲ್ಲ ಅಂತ ಆಲೋಚನೆ ಮಾಡಿದಂಥ ಆಕೆ ತನ್ನ ದಾಸಿಯನ್ನು ಕರೀತಾಳೆ. ಅಂಬಿಕೆ ದಾಸಿಯನ್ನು ಕರೆದು, ಆ ದಾಸಿಯೂ ಕೂಡ ಬಹಳ ಸುಂದರಿಯಾದಂತಹ ದಾಸಿ, ಅವಳನ್ನು ಕರೆದು ಅವಳಿಗೆ ಅಲಂಕಾರವನ್ನು ಮಾಡಿ ಅಂಬಿಕೆ ತಾನು ಹೋಗುವ ಬದಲಿಗೆ ತನ್ನ ಶಯ್ಯಾಗ್ರಹದಲ್ಲಿ ದಾಸಿಯನ್ನು ಕೂತ್ಕೊಳ್ಳಿಸಿ ತಾನು ಭಯದಿಂದ ಅಲ್ಲಿಂದ ಹೊರಟು ಹೋಗ್ತಾಳೆ ಅಂಬಿಕೆ. ಈಗ ಮಧ್ಯರಾತ್ರಿ ಮತ್ತೆ ವೇದವ್ಯಾಸರು ಬರ್ತಾರೆ. ವೇದವ್ಯಾಸರು ಬಂದಾಗ ಅಂಬಿಕೆಯ ಜಾಗದಲ್ಲಿ ಇದ್ದದ್ದು ಅಂಬಿಕೆಯ ಬದಲಿಗೆ ಅಂಬಿಕೆಯ ದಾಸಿ. ವೇದವ್ಯಾಸರಿಗೆ ಗೊತ್ತಾಗುವುದಿಲ್ವೇ? ಸಾಕ್ಷಾತ್ ನಾರಾಯಣನ ಅಪರಾವತಾರ ಮಹರ್ಷಿಗಳು ವೇದವ್ಯಾಸರಿಗೆ ಗೊತ್ತು. ಆದರೆ ವೇದವ್ಯಾಸರನ್ನು ಋಷಿಗಳನ್ನು ನೋಡಿ ಆ ದಾಸಿ, ಆಕೆ ಕಣ್ಣು ಮುಚ್ಚಿಕೊಳ್ಳುವುದೂ ಇಲ್ಲ, ವಿವರ್ಣಳಾಗುವುದೂ ಇಲ್ಲ. ಆಕೆ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಅವರನ್ನು ಸೇವಿಸ್ತಾಳೆ, ಅವರನ್ನು ಪೂಜಿಸ್ತಾರೆ, ಅವಳನ್ನು ಆರಾಧಿಸ್ತಾಳೆ ಈ ದಾಸಿ. ಈ ದಾಸಿಯ ಸೇವೆಯಿಂದ ವೇದವ್ಯಾಸರು ಅತ್ಯಂತ ಸಂತುಷ್ಟರಾಗ್ತಾರೆ ಹಾಗೂ ಆಕೆಗೂ ಪುತ್ರನನ್ನು ಅನುಗ್ರಹಿಸ್ತಾರೆ ವೇದವ್ಯಾಸರು. ಈ ರೀತಿಯಾಗಿ ಹೊರಗೆ ಬಂದಾಗ ಸತ್ಯವತಿ ಮತ್ತೆ ಕೇಳುತ್ತಾಳೆ, ಈ ಬಾರಿ ಅಂಬಿಕೆಯಲ್ಲಿ ಉತ್ತಮ ಮಗುವಿನ ನಿರೀಕ್ಷೆಯನ್ನು ನಾನು ಮಾಡಬಹುದಾ ಅಂತ. ಈ ಬಾರಿ ಅಂಬಿಕೆಯೇ ಇಲ್ಲ ಅಮ್ಮ, ಅಲ್ಲಿ ದಾಸಿಯನ್ನು ಕುತ್ಕೊಳ್ಳಿಸಿದ್ಲು. ಆದರೆ ಆ ದಾಸಿ ಅತ್ಯಂತ ಪ್ರೀತಿಯಿಂದ ನನ್ನನ್ನು ಸೇವಿಸಿದ್ಲು. ಅದರ ಫಲವಾಗಿ ಉತ್ತಮ ಶಾಸ್ತ್ರಜ್ಞನಾದಂತಹ, ವಿವೇಕಿಯಾದಂತಹ, ಧರ್ಮಿಷ್ಠನಾದಂತಹ, ಭಕ್ತನಾದಂತಹ ಮಗುವನ್ನು ದಯಪಾಲಿಸಿದ್ದೇನೆ ಅಂತ. ಹೀಗೆ ದಾಸಿಯಲ್ಲಿ ವೇದವ್ಯಾಸರ ಅನುಗ್ರಹದಿಂದ ಜನಿಸುವವನೇ ವಿದುರ. ಈ ರೀತಿಯಾಗಿ 3 ಮಕ್ಕಳ ಜನನವಾಗ್ತದೆ. ವಿದುರ ದಾಸಿಯಲ್ಲಿ ಜನಿಸಿದವನಾದರೂ ಕೂಡ, ದಾಸೀ ಪುತ್ರನಾಗಿದ್ದರೂ ಕೂಡ ಆತ
ವೇದವ್ಯಾಸರ ಅಂಶವಾದದ್ರಿಂದಾಗಿ ಧೃತರಾಷ್ಟ್ರ ಪಾಂಡುವಿಗೆ ತಮ್ಮ ಅಂತ ತಾನು ಪರಿಗಣಿಸಲ್ಪಡ್ತಾನೆ. ಆದರೆ ವಿದುರನ ರೂಪದಲ್ಲಿ ಆ ಭೂಮಿಯಲ್ಲಿ ಅವತಾರ ಮಾಡಿದ್ದವನು ಯಮಧರ್ಮರಾಯ ಅಂತ. ಯಮಧರ್ಮರಾಯ ತಾನು ಅವತಾರ ಮಾಡಿದ್ದಾನೆ ಅಂತ ವೈಶಂಪಾಯನರು ಜನಮೇಜಯನಿಗೆ ಹೇಳುತ್ತಾರೆ. ಆಗ ಜನಮೇಜಯ ಪ್ರಶ್ನೆ ಮಾಡ್ತಾನೆ, ಯಮಧರ್ಮರಾಯನಿಗೆ ಎಂಥ ಶಾಪ? ಯಮಧರ್ಮರಾಯ ಯಾಕೆ ಈ ವಿದುರನಾಗಿ ದಾಸೀಪುತ್ರನಾಗಿ ಬರಬೇಕಾಯಿತು ಅಂತ. ಈ ಕಥೆಯನ್ನು ನಾವು ಹಿಂದೆಯೇ ನೋಡಿದ್ದೇವೆ. ಅಣಿಮಾಂಡವ್ಯ ಋಷಿಗಳ ಶಾಪ ಯಮನಿಗೆ ಇತ್ತು, ನೀನು ದಾಸಿ ಯೋನಿಯಲ್ಲಿ ಜನಿಸಬೇಕು ಅಂತ ಶಾಪ ಕೊಟ್ಟಿದ್ರು. ಅದರ ಪರಿಣಾಮವಾಗಿ ವಿದುರನ ರೂಪದಲ್ಲಿ ಯಮಧರ್ಮರಾಯ ಬಂದಿದ್ದಾನೆ. ಯಮನ 2 ರೂಪಗಳನ್ನು ನಾವು ಮಹಾಭಾರತದಲ್ಲಿ ಕಾಣುತ್ತೇವೆ. ಒಂದು ವಿದುರನಾಗಿ, ಮತ್ತೊಂದು ಧರ್ಮರಾಯನಾಗಿ, ಪಾಂಡುವಿನ ಮಗನಾದ ಧರ್ಮರಾಯನಾಗಿ. ಈ ರೀತಿಯಾಗಿ ಪಾಂಡು, ಧೃತರಾಷ್ಟ್ರ, ಪಾಂಡು ಹಾಗೂ ವಿದುರ ಈ 3 ಮಕ್ಕಳು ಕೂಡ ಜನಿಸ್ತಾರೆ ವೇದವ್ಯಾಸರಿಂದ. ಕುರುಕುಲಕ್ಕೆ ಉತ್ತರಾಧಿಕಾರಿಗಳ ಪ್ರಾಪ್ತಿ ಈ ರೀತಿಯಾಗಿ ಆಗುತ್ತದೆ. ಇಲ್ಲಿಗೆ ಇವತ್ತಿನ ಸಂಚಿಕೆಯನ್ನು ಮುಕ್ತಾಯ ಮಾಡುವ. ಇನ್ನು ಮುಂದೆಗೆ ಯಾವ ರೀತಿಯಾಗಿ ಮಹಾಭಾರತ ಮುಂದುವರಿಯುತ್ತಾ ಹೋಗ್ತದೆ, ಇವರ ವಿವಾಹಾದಿಗಳು ಹೇಗೆ, ವಿದುರನಿಗೇನು, ಯಾವ ರೀತಿಯಾಗಿ ಇವರೆಲ್ಲರೂ ಕೂಡ ತಮ್ಮ ಬಾಲ್ಯವನ್ನು ಯೌವನವನ್ನು ಕಳೀತಾರೆ, ಇದೆಲ್ಲವನ್ನು ಮುಂದಿನ ಸಂಚಿಕೆಗಳಲ್ಲಿ ನೋಡುವ. ಎಲ್ಲರಿಗೂ ಕೂಡ ಶುಭವಾಗಲಿ, ಮಂಗಳವಾಗಲಿ. ಕೃಷ್ಣ ಅರ್ಪಣಮಸ್ತು.